ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿರಿ ಏನಾಯ್ತು ತಾತ? ಏನಾಯ್ತು? ಅಯ್ಯೋ ದೇವ್ರೆ, ಯಾಕೆ ಅಳ್ತಿದ್ದೆ ಸಿರಿ? ಏನಾಯ್ತು? ಆಸ್ಪತ್ರೆಯಿಂದ ಯಾರಾದ್ರೂ ಕಾಲ್ ಮಾಡಿದ್ರ? ಅಮ್ಮ ಇಲ್ಲ, ನಾನಿದನ್ನ ನಂಬಲ್ಲ. ನನ್ನ ಅಮ್ಮಗೆ ಏನು ಆಗಿರಲ್ಲ. ನಾನೀಗಲೇ ಅಣ್ಣಂಗೆ ಕಾಲ್ ಮಾಡ್ತೀನಿ. ತಾತ, ಅಣ್ಣ ಫೋನ್ ರಿಸೀವ್ ಮಾಡ್ತಿಲ್ಲ. ನೀನು ಇನ್ಯಾರಿಗಾರು ಫೋನ್ ಮಾಡಿ ಕೇಳು, ಅಮ್ಮ ಹೇಗಿದ್ದಾಳೆ ಅಂತ ಕೇಳು ತಾತ. ನಾನಂತೂ ಸಿರಿ ಹೇಳಿದ್ದನ್ನ ನಂಬಲ್ಲ. ಅಮ್ಮಂಗೆ ಏನು ಆಗಿರಲ್ಲ ತಾತ. ನೀನೇ ಫೋನ್ ಮಾಡು. ಮಹೇಶ, ತುಳಸಿ ಹೇಗಿದ್ದಾಳಪ್ಪ? ದಯವಿಟ್ಟು ಅಮ್ಮ ಹೇಗಿದ್ದಾರೆ ಅಂತ ಹೇಳಿ. ಅಮ್ಮನ ಬಗ್ಗೆ ನಾವು ಕೇಳಿದಲ್ಲ ಸುಳ್ಳಲ್ವಾ? ಮಾತಾಡಿ, ಅಮ್ಮ ಹೇಗಿದ್ದಾರೆ? ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ನನ್ನಮ್ಮನ ಈಗಲೇ ನೋಡ್ಬೇಕು. ನನ್ನಮ್ಮನ್ ಏನೂ ಆಗಿರಲ್ಲ. ನಾನು ಅಮ್ಮನ್ ಬಿಟ್ಟಿರಲ್ಲ. ನನಗಮ್ಮ ಬೇಕು. ನಾನು ಈಗಲೇ ಹೋಗ್ತೀನಿ. ಅಮ್ಮ ನೋಡಕ್ ಹೋಗೋಣ ಬಾ. ಇಲ್ಲ, ನಾನ್ ಬರಲ್ಲ. ಅಮ್ಮನ ಪರಿಸ್ಥಿತಿಲಿ ನನಗೆ ನೋಡೋ ಶಕ್ತಿ ಇಲ್ಲ. ಅಮ್ಮನ ಮುತ್ತು ಮುಖ, ಆ ನಗು ಯಾವಾಗ್ಲೂ ನನ್ನ ಕಣ್ಣಲ್ಲಿ ಶಾಶ್ವತವಾಗಿರ್ಬೇಕು. ನಾನ್ ಬರಲ್ಲ. ದೇವ್ರೆ, ನಮ್ಮನ್ನೆಲ್ಲ ಮಕ್ಕಳ ಥರ ನೋಡ್ಕೋತಾ ಇದ್ಲು ನಮ್ಮ ತುಳಸಿ. ಆದರೆ ಈಗ ಅವಳ ಪ್ರಾಣನೇ ತೆಗೆದ್ಬಿಟ್ಟು ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿಬಿಟ್ಟಿಯಲ್ಲೋ. ಒಳ್ಳೆಯವನ್ನ ನೀನು ಬೇಗ ಕರ್ಸ್ಕೊತೀಯ ಅಂತನ್ನೋದು ಲೋಕಾರೂಢಿ ಮಾತು. ಆದರೆ ಅದನ್ನ ಯಾಕೋ ನಿಜ ಮಾಡಿದೆ.
ಆ ಪುಟ್ಟ ಮಗುವಿನ ಮುಖ ಕೂಡ ನೋಡಿದ ಹಾಗೆ ತಾಯಿ ಪ್ರಾಣನೇ ತೆಗೆದ್ಬಿಟ್ಟಿಯಲ್ಲೋ. ಹೇ, ಇದು ಸರಿನಾ ಭಗವಂತ? ತಾಯಿ ಪ್ರೀತಿ ಅಂದ್ರೆ ಏನು ಅನ್ನೋದೇ ನಿನಗೆ ಗೊತ್ತಿಲ್ಲ ಕಣೋ. ಗೊತ್ತಿದ್ದಿದ್ರೆ ನೀನ್ ಹೀಗೆ ಮಾಡ್ತಿರ್ಲಿಲ್ಲ. ಆ ಕ್ರೂರ ಮನಸ್ಸು ನಿನಗೆ ಯಾಕೋ ಭಗವಂತ? ಇಲ್ಲ, ಇನ್ನು ನಿನ್ನ ಮುಂದೆ ಕೈ ಮುಗಿದು ಬೇಡ್ಕೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ. ನೀನ್ ಮಾಡಿರೋದು ಮಹಾಪರಾಧ ಕಣೋ, ಮಹಾಪರಾಧ. ಇಷ್ಟು ವರ್ಷ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನಮ್ಮ ಶಕ್ತಿನೇ ನಮ್ಮಿಂದ ದೂರ ಮಾಡಿಬಿಟ್ಟಿಯಲ್ಲೋ. ನಮ್ಮ ಮನೆ ನಂದ ದೀಪನ ಆರಿಸಿ ಮನೇನ ಕತ್ಲೆ ಮಾಡಿಬಿಟ್ಟಿಯಲ್ಲ. ಯಾಕೆ ನಾವು ದೀಪ ಹಚ್ಚಬೇಕು? ಹಚ್ಚಲ್ಲ. ತಾತ ಸಮಾಧಾನ ಮಾಡ್ಕೋಬೇಕಂತ ಬನ್ನಿ ಅಮ್ಮ ನೋಡಕ್ ಹೋಗೋಣ. ಹೇಗಮ್ಮ ನೋಡ್ಲಿ? ಅವಳನ್ನು ನೋಡ್ತಿದ್ದಾಗೇನೆ ಅವಳ ಬಾಯಿಂದ ಮಾವ ಅಂತನ್ನೋ ಪದ ಬರುತ್ತೇನೋ ಅಂತ ಕಾಯ್ಬೇಕು ಅನ್ಸುತ್ತೆ ಸಿರಿ. ನನ್ನ ಎದುರು ನಿಂತಾಗ ನಗನಗ್ತಾ ಮಾತಾಡೋಳು ಈಗ ಮೌನವಾಗಿ ಮಲಗಿರ್ತಾಳಲ್ಲ ಮಾಮ. ಇಷ್ಟು ವರ್ಷ ಕಣ್ಣಿನ ರೆಪ್ಪೆ ಹಾಗೆ ನಮ್ಮನ್ನ ನೋಡ್ಕೊಂಡವಳು ಈಗ ಶಾಶ್ವತವಾಗಿ ಕಣ್ಣು ಮುಚ್ಚಿಕೊಂಡು ಮಲಗಿರ್ತಾಳೆ. ಹಾಗಮ್ಮ ನೋಡೋದು. ಈ ಹಸುಗೂಸನ್ನ ಬಿಟ್ಟು ನೀವು ಹೇಗೆ ಹೋಗ್ತೀರಾ ಅಮ್ಮ? ಅಮ್ಮ ಬೇಕು ಅಂತ ಅಳಕ್ ಶುರು ಮಾಡಿದ್ರೆ ಇದನ್ನ ಸಮಾಧಾನ ಮಾಡೋ ಶಕ್ತಿ ನಮಗಿಲ್ಲ. ನಾವು ಹೇಗೆ ಸಮಾಧಾನ ಮಾಡೋದಮ್ಮ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.